ಸೊ ಇಲ್ಲಿಂದ ವ್ಯೂ ಕಾಣಿಸುತ್ತೆ, ಅಲ್ಲಿ ತೋರಿಸ್ತೀವಿ. ಈ ಕಡೆ ಚಾಮುಂಡಿ ಬೆಟ್ಟ. ಸೊ ಈ ಕಲ್ಲುಗಳೆಲ್ಲ ಆ್ಯಕ್ಚುಲಿ ಶೂಟಿಂಗ್ ಕಲ್ಲುಗಳು ಅಂತ ಫೇಮಸ್ಸು. ತುಂಬ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು. ಎಷ್ಟೋ ದಿನ ಆದಮೇಲೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಿಯರ್ಲಿ ಒಂದು 3 months ಆಯ್ತು ಅನ್ಸುತ್ತೆ. ಎಷ್ಟೋ ದಿನ ಆದಮೇಲೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಿಯರ್ಲಿ ಒಂದು 3 months ಆಯ್ತು ಅನ್ಸುತ್ತೆ. ನಮಸ್ಕಾರ ಗುರು, ಇನ್ನೊಂದು ಹೊಸ ವ್ಲಾಗಿಗೆ ಸ್ವಾಗತ. ಸೊ ನಮ್ಮ ಜೊತೆ ಜಯಂತ್ ಅವ್ರು ಇದ್ದಾರೆ. ಇವಾಗ ಒಂದು ಸ್ಮಾಲ್ ಮಾರ್ನಿಂಗ್ ರೈಡ್ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಜಸ್ಟ್ ಕ್ಯಾಮ್ರಾ ಆ್ಯಂಗಲ್ಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ. ಸೊ ಏನಂದರೆ ನಾನು ಕ್ಯಾಮ್ರಾ ಇವತ್ತಿಗೆ ತೆಗ್ದು ಒಂದು 3 ತಿಂಗಳಾಯಿತು, 3.5 ತಿಂಗಳಾಯಿತು. ಅವಾಗಿಂದ ರೈಡು ಮಾಡಿರಲಿಲ್ಲ, ಕ್ಯಾಮ್ರಾನು ಯೂಸ್ ಮಾಡ್ತಾ ಇರಲಿಲ್ಲ. ಇವತ್ತೇ ತೆಗಿತಾ ಇರೋದು. ಸೊ ಅದಕ್ಕೆ ಮತ್ತೆ ಇಲ್ಲೊಂದು ಫ್ರಂಟ್ ಫೇಸಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ದೆ. ಸೊ ಇದೆಲ್ಲಾನು ಚೆಕ್ ಮಾಡೋಣ ಅಂದ್ಬಿಟ್ಟು ಹಂಗೆ ಒಂದು ಸ್ಮಾಲ್ ಮಾರ್ನಿಂಗ್ ರೈಡ್ ಹೋಗೋಣ ಅನಿಸ್ತು. ಅದಕ್ಕೆ ಹೊರಟೇ ಬಿಟ್ವಿ. ಸೊ ನಾನು ಒಬ್ಬನೇ ಹೋಗ್ತಾ ಇಲ್ಲ ಈ ರೈಡು. ನನ್ನ ಜೊತೆ ಜಯಂತ್ ಅವ್ರು ಕೂಡ ಜಾಯ್ನ್ ಆಗಿದ್ದಾರೆ. ಮುಂದೆ ಅವ್ರ ಗಾಡಿ ಹೋಗ್ತಾ ಇದೆ ನೋಡ್ಬೋದು. ಆ್ಯಂಡ್ ಇದು ರಿವೀಲಿಂಗ್ ಶಾಟ್ ಮುಂಚೆನೇ ಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ರಿವೀಲಿಂಗ್ ಶಾಟ್ ಎಲ್ಲ ನಾಳೆ ತೆಗಿತಾ ಇದ್ದೀನಿ ಗಾಡಿದು. ಸೊ ಇದು ಮುಂಚೆನೇ ಶೂಟ್ ಮಾಡ್ತಿರೋದು. ಓಕೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಕೇಳಿದ್ರೆ, ನಾನು ಮೊದಲನೇ ಸತಿ ಚಾನಲ್ ಓಪನ್ ಮಾಡಿದಾಗ ನಾನು ಫಸ್ಟ್ ಹೋಗಿದ್ದಂಥ ಪ್ಲೇಸ್ ಇದು. ಸೊ ಅದು ಬಂದ್ಬಿಟ್ಟು ಕರಿಘಟ್ಟ ಅಂತ, ಶ್ರೀರಂಗಪಟ್ಟಣ ಹತ್ರ ಇರೋ ಕರಿಘಟ್ಟ ಅನ್ನೋ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಓಹೋ, ನನ್ನ ಗಾಡಿ ಎಕ್ಸಾಸ್ಟ್ ಬೇರೆ ಬಡ್ಕತ್ತ ಕೂತೈತಲ್ಲಪ್ಪ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಪ್ಲೇಸ್ ಇದನ್ನೇ ನಾನು ತೋರಿಸಿದ್ದು. ಇವಾಗ ವಾಪಸ್ ಅಲ್ಲಿ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ವ್ಯೂ ಎಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟಲ್ಲಿ. ಈ ಕಾಕ್ಪಿಟ್ ವ್ಯೂ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ, ನನಗಂತೂ ತುಂಬ ಇಷ್ಟ ಆಗೋಯ್ತು. ಎಷ್ಟೋ ದಿನದಿಂದ ಆಸೆ ಇಟ್ಕೊಂಡಿದ್ದು ಈ ಥರ ವ್ಯೂ ಕಾಣಿಸ್ಬೇಕು ನನಗೆ ಮೋಟೋ ಬ್ಲಾಗಲ್ಲಿ, ನನ್ನ ಗಾಡಿ ಈ ಥರ ಕಾಣಿಸ್ಬೇಕು ಅಂತ ಎಷ್ಟೋ ದಿನದಿಂದ ಆಸೆ ಮಾಡಿಕೊಂಡಿದ್ದೆ. ಫೈನಲಿ ಇವಾಗ ಎಲ್ಲ ಕಂಪ್ಲೀಟಾಗಿ ಸೆಟಪ್ ಆಗಿದೆ. ಮತ್ತು ಕ್ಯಾಮ್ರಾ ಇದು ಗೇಮ್ ಚೇಂಜರ್ ಇವಾಗ ಆ್ಯಕ್ಚುಲಿ. ಸೊ ಇದೇನಕ್ಕೆ ಮೌಂಟ್ ಮಾಡಿದೆ ಅಂದರೆ ಒಂದು ಡಿಫ್ರೆಂಟ್ ಆ್ಯಂಗಲ್ ಇರಲಿ ಅಂತ ಮೌಂಟ್ ಮಾಡಿದೆ ಆ್ಯಕ್ಚುಲಿ. ಎಲ್ಲ ಒಂದೇ ಆ್ಯಂಗಲ್ ನೋಡಿ ನೋಡಿ ಬೋರ್ ಆಗ್ತಾರೆ ಅಂದ್ಬಿಟ್ಟು ಇದು ಒಂದು ಆ್ಯಂಗಲ್ನ ಸೆಟ್ ಮಾಡಿರೋದು. ಅದೇ ರೀಸನ್ಗೆ ಆ್ಯಕ್ಚುಲಿ ಕಾಕ್ಪಿಟ್ ವ್ಯೂ ಎಲ್ಲ ಚೇಂಜ್ ಆಗಲಿ ಅಂದ್ಬಿಟ್ಟು ಒಂಥರ ಆ ವ್ಯೂ ಬೇರೆ ಬರಬೇಕಲ್ಲ ಗುರು, ಅದಕ್ಕೋಸ್ಕರ ಇದನ್ನು ಫ್ರಂಟ್ ಕ್ಯಾಮ್ರಾ ಹಾಕಿರೋದು. ಇದನ್ನು ಚೆಕ್ ಮಾಡಬೇಕಿತ್ತು ಹೆಂಗೆ ವರ್ಕ್ ಆಗ್ತಾಯಿದೆ ಅಂತ. ಗೋಪ್ರೋಸ್ ಎಲ್ಲ ನಾನು ಪರ್ಚೇಸ್ ಮಾಡಿರೋದು G2 ಪ್ರಾಡಕ್ಟ್ಸ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ಆ ಪೇಜ್ನ ಒಂದ್ಸತಿ ಕಾಂಟ್ಯಾಕ್ಟ್ ಪೇಜ್ ನೋಡ್ಬೋದು ನೀವು. ಎಲ್ಲ ಗೋಪ್ರೋ ಐಟಮ್ಸು, ಆ್ಯಕ್ಸಸರೀಸು, Insta360, ಮೊಬೈಲ್ ಗಿಂಬಲ್ಲು ಎಲ್ಲ ಸಿಗುತ್ತೆ. ನಾನು ಅವ್ರ ಸ್ಟೋರ್ನೆಲ್ಲ ವಿಸಿಟ್ ಮಾಡಿದ್ದೀನಿ. ನಾನು ಗೋಪ್ರೋಸ್ ಎಲ್ಲ ಅವ್ರ ಹತ್ರನೇ ಡೀಲ್ ಮಾಡೋದು, ಅವ್ರ ಹತ್ರನೇ ತೊಗೊಳೋದು. ಸೊ ನೀವು ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಇನ್ಸ್ಟಾಗ್ರಾಮ್ ನೇಮು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಒಂದ್ಸತಿ ಚೆಕ್ಔಟ್ ಮಾಡಿ. ಗೋಪ್ರೋ ಪ್ರಾಡಕ್ಟ್ಸ್, ಆಕ್ಸಸರೀಸ್ ಏನೇ ಇದ್ರೂ ಅವರು ಕಾಂಟ್ಯಾಕ್ಟ್ ಮಾಡಿ. ಜೆನ್ಯೂನ್ ಆಗಿರುತ್ತೆ. ಏನಂದರೆ ಗೋಪ್ರೋನ ಆಲ್ಮೋಸ್ಟು ಹೊರಗಡೆ ಕ್ಯಾಮ್ರಾ ಶಾಪ್ಗಳಲ್ಲೆಲ್ಲ ಅಷ್ಟೊಂದು ಫೋಕಸ್ಡ್ ಆಗಿಟ್ಟಿಲ್ಲ ಆ್ಯಕ್ಷನ್ ಕ್ಯಾಮ್ರಾಸ್ಗಳೆಲ್ಲ. ಬಟ್ ಅವರು ಪರ್ಟಿಕ್ಯುಲರಾಗಿ ಬರೀ ಆ್ಯಕ್ಷನ್ ಕ್ಯಾಮ್ರಾಗೆ ಅಂತಲೇ ಡೀಲ್ ಮಾಡ್ತವ್ರೆ. ಅದು ಆ್ಯಕ್ಚುಲಿ ನಮಗೂ ಒಂಥರ ನಂಬಿಕೆ ಜಾಸ್ತಿ ಬರುತ್ತೆ. ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಆಫ್ಲೈನಲ್ಲಿ ತೊಗೊಂಡ್ರೆ ನಂಬಿಕೆ ಜಾಸ್ತಿ. ನಾನು ಅವ್ರ ಹತ್ರನೇ ಡೀಲ್ ಮಾಡೋದು. ಅವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಇದೆ. Hero 5, Hero 6, ಯೂಸ್ಡ್ ಗೋಪ್ರೋ, ಸೀಲ್ಡ್ ಗೋಪ್ರೋ ಎಲ್ಲನೂ ಸಿಗುತ್ತೆ ಅವ್ರ ಹತ್ರ ಆ್ಯಕ್ಚುಲಿ. ಓಕೆ, ಮೈಸೂರಿಂದ ಒಂದು ಹತ್ತತ್ರ 16 to 17 kilometers ಆಗುತ್ತೆ. ಮಂಡ್ಯದಿಂದ 25 kilometers ಆಗುತ್ತೆ ಕರಿಘಟ್ಟ ಬೆಟ್ಟಗೆ. ತುಂಬ ಪುರಾತನದ ಬೆಟ್ಟ ಆ್ಯಕ್ಚುಲಿ, ತುಂಬ ಹಳೆ ಬೆಟ್ಟ. ನಾನು ಅವಾಗ ಹೋಗಿದ್ದಾಗ ಕಲ್ಯಾಣಿ ಅದು ಇದು ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ, ಕನ್ಸ್ಟ್ರಕ್ಷನಲ್ಲಿತ್ತು. ಸೊ ಆಲ್ಮೋಸ್ಟ್ ಒಂದು 75-80% ಕನ್ಸ್ಟ್ರಕ್ಟ್ ಆಗಿರುತ್ತೆ ಅನಿಸುತ್ತೆ. ಅದನ್ನು ತೋರಿಸ್ತೀನಿ. ಅವಾಗ ನಾನು ಆ ವಿಡಿಯೋದಲ್ಲಿ ತೋರಿಸಿದಾಗ ಕಲ್ಯಾಣಿ ಜಸ್ಟು ಎಲ್ಲ ಒಂದು ಸ್ವಲ್ಪ ನೀರೆಲ್ಲ ಏನೂ ಇರಲಿಲ್ಲ, ಕಂಪ್ಲೀಟು ಹುಲ್ಲು ಗಿಡ ಅದೆಲ್ಲ ಬೆಳ್ಕೊಬಿಟ್ಟಿತ್ತು. ಬಟ್ ಇವಾಗ ಕಂಪ್ಲೀಟಾಗಿ ರಿನೋವೇಟ್ ಮಾಡಿದ್ದಾರೆ ಅದನ್ನು. ಕಪಲ್ಸ್ ಸ್ಪಾಟ್ ಅಂತ ತುಂಬ ಫೇಮಸ್ ಜಾಗ, ಕಪಲ್ಸ್ ಜಾಸ್ತಿ ಹೋಗ್ತಾ ಇರ್ತಾರೆ. ಹಂಗಂತ ನಾವು ಹೋಗಿಲ್ಲ ಅಂತಲ್ಲ, ನಾವು ಹೋಗ್ಬೋದು. ನೆಕ್ಸ್ಟ್ ಮಂತ್ ರೈಡ್ಗೆ ಹೋಗೋ ಪ್ಲ್ಯಾನ್ ಇದೆ. ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸ್ ಆ ಸೈಡೇ ಪ್ಲ್ಯಾನ್ ಮಾಡೋದು ನಾವು. ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಗೂಗಲ್ ಮ್ಯಾಪ್ಗೆ ಹಾಕಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಜಸ್ಟ್ ಒಂದು ಮಾರ್ನಿಂಗ್ ರೈಡೆಲ್ಲ ಆರಾಮಾಗಿ ಹೋಗಿದ್ದು ಬರ್ಬೋದು, ಮಂಡ್ಯ ಮೈಸೂರಲ್ಲೆಲ್ಲ ಇದ್ದರೆ. ನಾನಿವತ್ತು ಅದೊಂದೇ ಜಾಗಕ್ಕೆ ಹೋಗ್ತಾ ಇಲ್ಲ ಆ್ಯಕ್ಚುಲಿ. ಆ ಜಾಗ ಅದಾದಮೇಲೆ ಇನ್ನೊಂದು ಫೇಮಸ್ ಜಾಗ ಇದೆ,
ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಜಾಗನ ನಾನು ವ್ಲಾಗಲ್ಲಿ ತೋರಿಸೇ ಇಲ್ಲ, ಯಾವತ್ತೂ ನನ್ನ ಚಾನಲಲ್ಲಿ ಆ ಜಾಗಕ್ಕೆ ಹೋಗಿರೋದೇ ತೋರಿಸಿಲ್ಲ. ಎಕ್ಸಾಸ್ಟ್ ಸೌಂಡ್ ಎಲ್ಲ ಚೆನ್ನಾಗಿ ಕೇಳ್ತಾ ಇರುತ್ತೆ ಮೈಕಲ್ಲಿ ಅನ್ಸುತ್ತೆ. ನನಗೆ ಲೈವ್ ಆಗಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಈ ಹೆಲ್ಮೆಟ್ ಹಾಕೊಂಡ್ರೆ ಸಖತ್ತಾಗಿ ಕೇಳಿಸೋದು. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಕಂಪ್ಲೀಟ್ ಕ್ಲೋಸ್ಡ್ ಆಗಿರುತ್ತಲ್ಲ, ಜಾಸ್ತಿ ವಿಂಡ್ ನಾಯ್ಸ್ ಬರಲ್ಲ, ಎಕ್ಸಾಸ್ಟ್ ನೋಟ್ ಮಾತ್ರ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಇದು ಚೆನ್ನಾಗಿದೆ. ಸೊ ಇಲ್ಲಿಂದ ನೋಡೋದ್ರಲ್ಲಿ ನಿಮಗೆ ತಿರುಪತಿದು ನಾಮ ಕಾಣಿಸ್ತಾ ಇರುತ್ತೆ. ಅಲ್ಲಿ ನೋಡಿ ಕಾಣಿಸ್ತಾ ಇದ್ದೀರಾ? ಸೊ ಅದೇ ಕರಿಘಟ್ಟ. ಅಲ್ಲಿಂದ ಬೋರ್ಡಲ್ಲಿ ಕಾಣಿಸುತ್ತೆ, ತೋರಿಸ್ತೀನಿ ನಾನಲ್ಲಿ. ಅಲ್ಲಿ ಮೇಲಿದೆ ಅದೇ ಕರಿಘಟ್ಟ. ಔಟ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಇಲ್ಲಿಂದ ಹೋಗ್ತಾನೆ ನೋಡ್ಕೋಬೋದು. ಅಲ್ಲಿ ಆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಅದೇ. ಆದರೂ ಈ ರೈಡ್ ಅಂದರೆ ಏನೋ ಒಂಥರ ಫೀಲ್ ಗುರು. ಮಾತ್ರ ಇಷ್ಟು ದಿವಸನೂ ಗಾಡಿ ಓಡಿಸ್ತಾ ಇದ್ದೆ, 3 months ಬ್ಲಾಗ್ ಮಾಡ್ತಾ ಇರಲಿಲ್ಲ ಅಂದರೂ ಗಾಡಿ ಓಡಿಸ್ತಾ ಇದ್ದೆ. ಬಟ್ ಅದೆಲ್ಲ ರೈಡ್ ಅಂತ ಕನ್ಸಿಡರ್ ಆಗ್ತಾ ಇರಲಿಲ್ಲ ಅಲ್ವಾ. ಬಟ್ ಪರ್ಟಿಕ್ಯುಲರ್ ಆಗಿ ರೈಡ್ ಅಂತ ಹೋಗೋ ಒಂದು ಫೀಲ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಗುರು. ಅದನ್ನು ಒಂಥರ ಬಿಟ್ ಮಾಡೋಕ್ಕಾಗಲ್ಲ. ಇಲ್ಲಿನ ಲೆಫ್ಟ್ ತೊಗೋಬೇಕು. ನಿಮಿಷಾಂಬಾಗೆಲ್ಲ ಹಿಂಗೆ ಹೋಗೋದೆ. ನಿಮಿಷಾಂಬ ಎಲ್ಲ ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ, ಶ್ರೀರಂಗಪಟ್ಟಣ ಹತ್ರ ಇರೋರೆಲ್ಲ. ಒಯ್ ಮತ್ತು ಇನ್ನೊಂದು ಇವಾಗ ಅಬ್ಸರ್ವ್ ಮಾಡಿದ್ದು, ಹೀರೋ 8ಅಲ್ಲಿ ಬ್ಯಾಟ್ರಿ ಮಾತ್ರ ಸಖತ್ತಾಗಿ ಡ್ರೈನ್ ಆಗಿಬಿಡುತ್ತೆ ಬೇಗನೆ. ಇದರಲ್ಲಿ ಇರೋದು ಚಿಕ್ಕ ಬ್ಯಾಟ್ರಿ, ಬೇಗ ಡ್ರೈನ್ ಆಗಿಬಿಡುತ್ತೆ ಗುರು. ಓಕೆ, ಇಲ್ಲಿಂದ ಲೆಫ್ಟ್ ತೊಗೊಂಡು ಬೆಟ್ಟ ಹತ್ಸೋದು. ಕಾಲ್ದಾರಿ ಕೂಡ ಇದೆ, ಅಲ್ಲಿ ಮೆಟ್ಲಿದೆ, ಕಾಲ್ದಾರಿ ಎತ್ಕೊಂಡು ಹೋಗ್ಬೋದು. ಓಕೆ, ನಾವು ಬೈಕಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ. ನಾನು ಹೇಳಿದ್ನಲ್ಲ ಇನ್ನೂ ಒಂದು ಸ್ವಲ್ಪ ಬೆಟ್ಟಗಳೆಲ್ಲ ಕಾಣಿಸುತ್ತೆ ಅಂತ, ತೋರಿಸ್ತೀನಿ ಆ್ಯಕ್ಚುಲಿ ಹತ್ಸುವಾಗ. ಅಲ್ಲಿ ನೋಡಿ ಆ ಸೈಡೆಲ್ಲ ಬೆಟ್ಟ ಇದೆ. ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಆಪ್ಷನ್ನು ಇದೆ ಇಲ್ಲಿ. ಹಂಗಂದ್ರೆ ಈ ಬೆಟ್ಟ ಟ್ರೆಕ್ಕಿಂಗ್ ಅಲ್ಲ, ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಬೆಟ್ಟ ಇದೆ, ಅದಕ್ಕೆ ನೀವು ಟ್ರೆಕ್ ಮಾಡ್ಬೋದು. ಅಲ್ಲಿ ನೋಡಿ ಆ ಸೈಡೆಲ್ಲ ಬೆಟ್ಟ ಇದೆಯಲ್ಲ, ಆ ಸೈಡೆಲ್ಲ ಒಂದು ಸ್ವಲ್ಪ ಕಾಡು ಥರ ಇದೆ. ಅಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಒಂದು ಸ್ವಲ್ಪ ಹಚ್ಚಿರುತ್ತೆ ಅಂತ ಹೇಳ್ತಾರೆ. ಬಟ್ ಯಾವತ್ತೂ ನೋಡಿಲ್ಲ ಅನಿಸುತ್ತೆ. 1-2 ಸತಿ ಮಾತ್ರ ಸ್ಪಾಟ್ ಆಗಿರೋದು. ಬಟ್ ಸ್ಪಾಟ್ ಆಗಿದ್ದು ಹೆಂಗೆ ಅಂದರೆ, ಅಲ್ಲಿ ಮರಿಗಳ ಜೊತೆ ಸ್ಪಾಟ್ ಆಗೈತೆ. ಮರಿಗಳ ಜೊತೆ ಸ್ಪಾಟ್ ಆಗೈತೆ ಅಂದರೆ ಅವು ಇಲ್ಲೇ ಇರ್ತವೆ. ಆ್ಯಕ್ಚುಲಿ ಇವಾಗ ಗಿಡ ಎಲ್ಲ ಏನೂ ಇಲ್ಲ, ಇಲ್ಲೆಲ್ಲ ಕಲ್ಲು ಥರ ಕಾಣಿಸ್ತಾ ಇರಲಿಲ್ಲ. ಈಗ ಸಮ್ಮರಲ್ಲ, ಬಿಸಿಲು ಜಾಸ್ತಿ ಹೊಡಿತಾ ಇದೆ, ಅದಕ್ಕೆ ಇಲ್ಲೆಲ್ಲ ಇದಾಗ್ಬಿಟ್ಟಿದೆ, ಗಿಡ ಎಲ್ಲ ಹೊಟ್ಟೋಗಿದೆ. ಮತ್ತು ಒಂದೊಂದ್ಸತಿ ಕಾಡು ಗೀಚೆಲ್ಲ ಹತ್ಕೊಬಿಡುತ್ತೆ ಇಲ್ಲಿ. ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಅಲ್ಲಿ ತನಕ ಹೋಗ್ಬೋದು ಅನ್ಸುತ್ತೆ. ನೋಡಿ ಅವಾಗಲೇ ನಾನು ಕ್ಯಾಮ್ರಾ ತಂದಾಗ 67% ಏನೋ ಇತ್ತು. ಬರೀ 10 ನಿಮಿಷ 15 ನಿಮಿಷ ರೆಕಾರ್ಡ್ ಮಾಡಿದ್ದಕ್ಕೆ 42 ಆಗ್ಬಿಟ್ಟೈತೆ ಇವಾಗ. ನಾನು ಆ್ಯಕ್ಚುಲಿ ಬೇಜಾರಾದಾಗೆಲ್ಲ ಒಂದೊಂದು ಸತಿ ಬರ್ತಾ ಇರ್ತೀನಿ ಇಲ್ಲಿ. ಬ್ಲಾಗ್ ಮಾಡ್ಕೊಂಡೇ ಬರೋಲ್ಲ ಯಾವಾಗಲೂ. ಸತಿ ಬಂದ್ಬಿಟ್ಟು ಸುಮ್ಮನೆ ಒಂದು ರೈಡ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಮೈಸೂರಿಗೆ ಏನಾದ್ರು ಹೋದಾಗ ಬರುವಾಗ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತೀನಿ ಇಲ್ಲಿ. ದೇವಸ್ಥಾನ ಕ್ಲೋಸ್ ಇದೆ. ಹಾಯ್ ಬ್ರೋ, ಏನು ಒಬ್ಬರೇ ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ? ಮಾರ್ನಿಂಗ್. ಹೌದಾ? ಓಕೆ, ಹಾಂ. ಹಾಯ್ ಹೇಳಿ ವ್ಲಾಗ್ ಹೆಂಗೆ? ಸೊ ಆ್ಯಕ್ಚುಲಿ ಇವಾಗ ಕ್ಲೋಸ್ ಆಗಿದೆ ಕರಿಘಟ್ಟ. ಟೆಂಪಲ್ ಓಪನ್ ಇಲ್ಲ. ಮೋಸ್ಟ್ಲಿ ಎಲೆಕ್ಷನ್ ಅಂತೆಲ್ಲ ಕ್ಲೋಸ್ ಮಾಡಿದಾರೋ ಅಥವಾ ಇಷ್ಟೊತ್ತಿಗೆ ಓಪನ್ ಇರಲ್ವೋ ನನಗೂ ಗೊತ್ತಿಲ್ಲ. ಸೊ ಇವಾಗ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಒಂದು 100 ಮೀಟ್ರ್ ತನಕ ಆಫ್ ರೋಡ್ ಮಾಡಬೇಕು.
ನಂದು ಟೈರ್ ಪ್ರೆಷರು ತುಂಬ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಚೆಕ್ ಮಾಡಿದಾಗ ಯಾರೋ ವೀಲ್ ತುಂಬ ಸ್ಲಿಪ್ ಆಗ್ತಾ ಇದೆ. ಸೊ ಹೇಳಿದ್ನಲ್ಲ ಕಲ್ಯಾಣಿ ಇದೆ, ರೆನೋವೇಟ್ ಆಗ್ತಾ ಇದೆ ಅಂತ. ಸೊ ಇದೆ ಕಲ್ಯಾಣಿ ರೆನೋವೇಟ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಸೊ ಅಲ್ಲಿ ಕಾಣಿಸ್ತಾ ಇರೋದು ಪಾದ, ಹಿಂಗೆ ಪಕ್ಕನೇ ಹಾಕಿ. ಸೊ ಇಲ್ಲಿಂದ ವ್ಯೂ ಕಾಣಿಸುತ್ತೆ, ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಂದ ಈ ಥರ ವ್ಯೂ ಕಾಣಿಸುತ್ತೆ. ಸೊ ಅಲ್ಲೆಲ್ಲ ಸುಮಾರು ಬೆಟ್ಟಗಳಿದೆ, ಹೇಳೋಕ್ಕಾಗಲ್ಲ. ಕೆರೆ ತಣ್ಣೂರು ಬೆಟ್ಟ, ಕುಂತಿ ಬೆಟ್ಟ ಆ ಸೈಡೆಲ್ಲ ಅದೇ ಬರೋದು. ಈ ಕಡೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ, ಅಲ್ಲಿ ಒಂಥರ ಆ ಕಡೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ, ನೋಡ್ಬೋದು. ನಾನು ಅವಾಗ ಬಂದಾಗ ಇದನ್ನು ಕನ್ಸ್ಟ್ರಕ್ಷನಲ್ಲಿತ್ತು ಹೈವೇ, ಏನೋ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ, ಬೆಂಗಳೂರು ಮೈಸೂರು ಹೈವೇ ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಅಂತ. ನೋಡ್ಬೋದು ಅಲ್ಲಿಗೆ ಹೋಗೋದು ಒಂದು ಸ್ವಲ್ಪ ಕಷ್ಟ, ಏನೋ ಮಾಡ್ತಾಯಿದೆ ಅದರಲ್ಲಿ. ಏನೋ ಅಂದರೆ ಮಾಮೂಲಿ ಗೊತ್ತಾರ ಹಳ್ಳಿಯವ್ರು ಯಾರು ಇರ್ತಾರಲ್ಲ, ಅವ್ರು ಏನಾದ್ರು ಮಾಡ್ತಾ ಇರ್ತಾರೆ. ಸೊ ಈ ಕಲ್ಲುಗಳೆಲ್ಲ ಕನ್ಸಿಡರಿಂಗು, ಸೊ ಈ ಕಲ್ಲುಗಳೆಲ್ಲ ಆ್ಯಕ್ಚುಲಿ ಶೂಟಿಂಗ್ ಕಲ್ಲುಗಳು ಅಂತ ಫೇಮಸ್ಸು. ತುಂಬ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು ಆ್ಯಕ್ಚುಲಿ. ಇನ್ನೊಂದು ಆ ಕಡೆ ಕಲ್ಲುಗಳಿದೆ, ಅಲ್ಲೊಂದು ಸ್ಟೆಪ್ ಥರ ಇದೆ, ಅಲ್ಲೂ ಅದನ್ನೆಲ್ಲ ಕಂಪ್ಲೀಟ್ ಶೂಟಿಂಗ್ ಕಲ್ಲು ಅಂತ ಕನ್ಸಿಡರ್ ಮಾಡ್ತೀವಿ. ಸಖತ್ತಾಗಿದೆ, ತುಂಬ ಖುಷಿ, ಒಂಥರ ಪೀಸ್ ಇಲ್ಲಿ ಬಂದರೆ. ಫುಲ್ ತೆಂಗಿನ ಮರಗಳು ನೋಡಿ ಹೆಂಗಿದೆ, ಎಷ್ಟು ಇದೆ. ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟು ನಾನು ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ, ಅದು ಎಲ್ಲಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿಂದ ಆ ಪ್ಲೇಸ್ ಬಂದ್ಬಿಟ್ಟು ಒಂದು ಸಮರ್ ಅರೌಂಡ್ 13 to 14 ಕಿಲೋಮೀಟರ್ಸ್ ಆಗುತ್ತೆ. ಅದೆಲ್ಲ ಶೂಟಿಂಗ್ ಕಲ್ಲುಗಳು ಬ್ರೋ, ಓಲ್ಡ್ ಮೂವೀಸ್ ಫಿಲಮ್ಸ್ ಎಲ್ಲ ಅಲ್ಲಿ ಶೂಟ್ ಆಗಿರೋದು. ಇದು ನಾನು ಹೋದ ಸತಿ ಬಂದಾಗ ಬರೀ ಗಿಡ ಮರ ಇತ್ತು. ಕಲ್ಯಾಣಿ ಸೊ ಇವಾಗ ಇಷ್ಟು ಕನ್ಸ್ಟ್ರಕ್ಟ್ ಆಗಿದೆ ಕಲ್ಯಾಣಿ, ಅವಾಗೆಲ್ಲ ಏನೂ ಇರಲಿಲ್ಲ ಇದು. ಸರಿ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್, ಸಿ ಯು.